ಆಮೇಲೆ ಇಷ್ಟ ಆಯ್ತು ನಿಮ್ಗೆ ಹೇಳಿ. ಇಷ್ಟ ಆಗಿದೆ ನೋಡೋದಕ್ಕೆ. ಇಲ್ಲಿ ಆಕ್ಟಿಂಗ್ ಹೇಗಿತ್ತು? ಆಕ್ಟಿಂಗ್ ನೋಡಕ್ಕೆ ಸ್ವಲ್ಪ ಚೆನ್ನಾಗಿದೆ ನೋಡೋದಕ್ಕೆ, ಕಾಮಿಡಿ ಎಲ್ಲ, ಸ್ಟೋರಿ ಆನ್ಸಮ್ ಎಲ್ಲ ಚೆನ್ನಾಗಿದೆ ನೋಡೋದಕ್ಕೆ. ಹಿಟ್ ಆಗುತ್ತೆ ಸೂಪರ್ ಹಿಟ್ ಆಗುತ್ತೆ. ಆಗುತ್ತೆ. ನಾವು ಇವಾಗ ಟಾಕ್ಸಿ ಮೂವಿಗೆ ಕಾಯ್ತಾ ಇರೋದು, ಯಶ್ ಫ್ಯಾನ್ಗೋಸ್ಕರ. ಅವ್ರು ಬಂದಾಗೆ ನೋಡ್ಬೇಕು ಅಷ್ಟೇ. ಬಿಗ್ ಬಾಸ್ ಅಲ್ಲಿ ನೋಡಿದ್ರಿ? ನೋಡಿದೀವಿ, ಅವ್ರದ್ದು ಕೂಡ ನೋಡಿದೀವಲ್ಲ, ಗಿಲ್ಲಿ ನಟ ಅವರೆಲ್ಲ ಅವ್ರ ಕಾಮಿಡಿ ಅದೆಲ್ಲ ಮಾಡೋದು, ಅವ್ರ ನಟ ಆಗಿ ನೋಡಕ್ಕೆ ಚೆನ್ನಾಗಿದೆ ನೋಡೋದಕ್ಕೆ. ಥ್ಯಾಂಕ್ ಯು. ಏನ್ ಇಷ್ಟ ಆಯ್ತು ನಿಮ್ಗೆ? ಗಿಲ್ಲಿ ಅವ್ರ ಕಾಮಿಡಿ ಇಷ್ಟ ಆಯ್ತು. ಎಷ್ಟು ದಿನ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ದೀವಿ, ಸ್ಕ್ರೀನ್ ಮೇಲೆ ನೋಡಿಲ್ಲ. ಚೆನ್ನಾಗಿತ್ತು. ಸೂಪರ್ ಹಿಟ್ ಆಗುತ್ತಾ? ಆಗುತ್ತೆ ಸರ್. ಥ್ಯಾಂಕ್ ಯು. ಕಾಮಿಡಿ ಇದೆ, ಮತ್ತೆ ಕ್ಯೂರಿಯಸ್ ಇದೆ. ಎಲ್ಲಿ ಸಹ ಬೇಜಾರಾಗಲ್ಲ, ಎಲ್ಲಿ ವಲ್ಗರ್ ಒಂದು ಡೈಲಾಗ್ಸ್ ಇಲ್ಲ. ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡೋಂಥ ಫಿಲಮು. ಜನರು ಹೆಚ್ಚೆಚ್ಚು ಬಂದು ಇಂಥ ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ತುಂಬಾ ಇಷ್ಟ ಆಯ್ತು ನಿಮ್ಗೆ? ನನಗೆ ಇದ್ರಲ್ಲ ಎಲ್ಲನೂ ಇಷ್ಟ ಆಯ್ತು. ಯಾವ ಸೀನು ಬೋರ್ ಅನಿಸ್ಲಿಲ್ಲ. ಪ್ರತಿಯೊಂದು ಸೀನಲ್ಲೂ ಒಂಥರ ಒಂದು ನಮ್ಗೆ ಕುತೂಹಲ ಬಹಳ ಇತ್ತು ನೋಡಕ್ಕೆ. ತುಂಬಾ ಒಳ್ಳೆ ಫಿಲಮ್, ಮತ್ತೆ ಮತ್ತೆ ನೋಡ್ಬೇಕಂತ ಫಿಲಮು. ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡೋಂಥ ಫಿಲಮ್ ಅಂತ ಹೇಳಿ ನಾನು ಗಿಲ್ಲಿಯವ್ರನ್ನ ಶೇರ್ ಮಾಡ್ಕೊಂಡಿದ್ದೀನಿ ಈ ಫಿಲಮ್ ಅಲ್ಲಿ ಸ್ಕ್ರೀನ್. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಕಾಮಿಡಿ ಇದೆ, ಸಂತೋಷ ಆಗ್ತದೆ. ಥ್ಯಾಂಕ್ ಯು. ನಮ್ಗೆ ಹೆಂಗ್ ಅನಿಸ್ತಲ್ಲ, ಫಸ್ಟ್ ನಿಮ್ಗೆ ಹೆಂಗ್ ಅನಿಸ್ತು ಹೇಳಿ. ಚೆನ್ನಾಗಿದ್ಯಾ? ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗಲ್ಲ. ನೀವೇ ನೋಡ್ತಾ ಇದ್ರಿ ಹೆಂಗ್ ನಗ್ತಾ ಇದ್ವಿ ಅಂತ. ಪ್ರತಿಯೊಂದು ಸೀನಲ್ಲೂ ಯಾರ್ದು ಏನೇನು ಅಂತ ಅಂದಾಜು ಮಾಡಕ್ಕೆ ಆಗಲ್ಲ, ಸಖತ್ತಾಗಿ ನಗ್ತಾ ಇದ್ವಿ. ಸೂಪರ್ ಹಿಟ್ ಆಗುತ್ತೆ. ದಯವಿಟ್ಟು ಆದಷ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಮೂವಿ ವಾಚಬಲ್, ಮಸ್ಟ್ ವಾಚಬಲ್. ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರದ್ದು ಇರೋದಂತ ಡಿಫ್ರೆನ್ಸಿಯೇಷನ್ ಏನಿಲ್ಲ. ಸೊ ನೀವು ಕೊಟ್ಟಿರೋ ದುಡ್ಡಿಗೆ ಇಟ್ಸ್ ಲೈಕ್ ಗುಡ್. ಗಿಲ್ಲಿ ಅವ್ರದ್ದು ಅಂತಲ್ಲ, ಎಲ್ಲಾರ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ. ಲೈಕ್ ಫನ್ನಿ ಕ್ಯಾರೆಕ್ಟರ್ಸ್, ಎಲ್ಲಾರು ಕಾಮಿಡಿಯನ್ಸ್ ಎಲ್ಲಾರು ಇದ್ದಾರೆ. ಒಂದೊಂದು ಕಂಟೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಮಸ್ಟ್ ವಾಚ್ ಸರ್ ಸಿನಿಮಾ. ಫಸ್ಟ್ ಹಾಫ್ ಅಲ್ಲಿ ಏನ್ ಕಾಮಿಡಿ ಇತ್ತು, ಇಂಟ್ರೋಲ್ ಆದ್ಮೇಲೆ ಅಂತೂ ಸೆಕೆಂಡ್ ಹಾಫ್ ಅಲ್ಲಿ ಭರ್ಜರಿ ಕಾಮಿಡಿ. ಸಾಧು ಸರ್ ಬರೋದೇ ಇರ್ಬೋದು, ಆಮೇಲೆ ನಮ್ಮ ಡ್ರ್ಯಾಗನ್ ಮಂಜು ಅವ್ರು ಬರೋದೇ ಇರ್ಬೋದು. ಸ್ಟಾರ್ಟಿಂಗ್ ಇಂದ ಗಿಲ್ಲಿ ಹಾಗೂ ಗೌರವ್ ಶೆಟ್ಟಿ ಏನ್ ಕಾಮಿಡಿ ಮಾಡ್ಕೊ ಬಂದ್ರು, ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು, ವಿಜಯಾನಂದ ಸರ್ ಅವರೆಲ್ಲ ಏನ್ ಕಾಮಿಡಿ ಮಾಡ್ಕೊ ಬಂದ್ರು. ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಇನ್ನೂ ಮಸ್ತ್ ಫಿಲಮು. ಒಂದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ, ಒಂದು ಕಾಮಿಡಿ ಸ್ಟೋರಿ ಇದೆ, ಒಂದು ಥ್ರಿಲ್ಲಿಂಗ್ ಇದೆ, ಚೆನ್ನಾಗಿದೆ. ಏನಾಗುತ್ತೆ ನೆಕ್ಸ್ಟ್ ಅನ್ನೋದೊಂದು ಥ್ರಿಲ್ಲಿಂಗ್ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅಂತೂ ಸಖತ್ತಾಗಿದೆ ಸರ್. ಕ್ಲೈಮ್ಯಾಕ್ಸ್ ಒಳ್ಳೆ ಕಾಮಿಡಿ ಜೊತೆಲಿ ಎಂಡ್ ಆಗುತ್ತೆ ಫಿಲಮು. ಎಲ್ಲೂ ಬೋರಿಂಗ್ ಇಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಚೆನ್ನಾಗಿದೆ ಸರ್. ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ. ಯಾರೂ ಊಹಾಪೋಹಗೆ ಕಿವಿ ಕೊಡಕ್ ಹೋಗ್ಬೇಡಿ. ಸೂಪರ್ ಆಗಿದೆ ಫಿಲಮು. ಸೈಡ್ ರೋಲ್ ಅಂತ ಹೇಳ್ತಾರಲ್ವ, ಸೈಡ್ ರೋಲ್ ಏನಿಲ್ಲ, ಇದರಲ್ಲಿ ಲೀಡ್ ರೋಲ್ ಅಲ್ಲೇ ಇದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗುನು ಏನು ನಮ್ಮ ಗೌರವ್ ಶೆಟ್ಟಿ ಅವರು ಇದ್ದಾರೆ, ಅದಕ್ಕೆ ತೂಗುವಂತ ಪಾತ್ರನೇ ಗಿಲ್ಲಿ ಅವ್ರು ಮಾಡ್ಕೊಂಡ್ ಬಂದಿರೋದು. ಇಬ್ಬರದು ಸಮವಾದ ಪಾತ್ರ ಅಂತ ಹೇಳ್ಬೋದು ಸರ್. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಕಾಮಿಡಿ ತುಂಬಾ ಚೆನ್ನಾಗಿದೆ. ಟೈಮಿಂಗು ಅಂಡ್ ಡೈಲಾಗ್ಸ್. ಸೊ ಬಂದ್ರೆ ನಿಜವಾಗ್ಲೂ ಖುಷಿಯಾಗಿ ಆಚೆ ಹೋಗ್ತೀವಿ. ಆ ತರ ಸಿನಿಮಾ ಇದು ಸರ್. ಒಬ್ರು ಹೇಳಕ್ ಆಗಲ್ಲ, ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ. ಬೆಸ್ಟ್ ಐ ಥಿಂಕ್ ಡೈರೆಕ್ಟರ್ ಅನ್ಸುತ್ತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ತೆಗ್ದಿದ್ದಾರೆ. ಎಂಟರ್ಟೈನ್ಮೆಂಟ್ ಫುಲ್ ಆನ್ ಇದೆ. ಥಿಯೇಟರ್ ತುಂಬಾ ನಗ್ತಾ ಇದ್ವಿ. ಥ್ಯಾಂಕ್ ಯು. ಹೆಸರಿಗೆ ತಕ್ಕಾಗಿ ಸೂಪರ್ ಹಿಟ್ ಆಗಿದೆ. ತುಂಬಾನೇ ಕಾಮಿಡಿ ಇದೆ. ತುಂಬಾ ಸ್ಟಾರ್ಟ್ ಇಂದ ಎಂಡಿಂಗ್ ವರೆಗೂ ತುಂಬಾ ನಗ್ತಾನೆ ಇದ್ವಿ. ತುಂಬಾ ಚೆನ್ನಾಗಿದೆ. ಆ ಮೂರು ಜನದ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದು ಗಿಲ್ಲಿಯವರು, ಶ್ವೇತಾ, ಗೌರವ್, ಮೂರು ಜನನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ತುಂಬಾ ಚೆನ್ನಾಗಿದೆ ಮೂರು ಜನದ ಕಾಂಬಿನೇಷನ್. ಎಲ್ರು ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡ್ಬೇಕು, ಖುಷಿ ಪಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಂತ ಅನ್ನಿಸ್ತಾನೆ ಇಲ್ಲ ಆಕ್ಚುಲಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.